ಸೊ ಇಷ್ಟೆಲ್ಲ ಆದ ನಂತರ ಈಗ ಮಚ್ಚು ಬೇಕು, ಅದರ ಜೊತೆಗೆ ರೀಲ್ಸ್ ಮಾಡಿದಂಥ ಜಾಗಕ್ಕೆ ಹೋಗಬೇಕು, ಅಂದರೆ ಸ್ಥಳ ಮಹಜರನ್ನ ಮಾಡಬೇಕು. ಹಾಗಾಗಿ ಈಗ ವಶಕ್ಕೆ ಪಡ್ಕೊಳ್ತಾರ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಬೆನ್ನತ್ತಿದ್ದಾರೆ ರೀಲ್ಸ್ನ ಸಂಕಷ್ಟ. ಈಗ ಬಸವೇಶ್ವರ ನಗರ ಠಾಣೆಯಲ್ಲಿ ವಿನಯಗೌಡ ಮತ್ತು ರಜತ್ ನಾಯಕ್ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ನಾಗರಬಾವಿಯ ಅಕ್ಷಯ್ ಸ್ಟುಡಿಯೋದಲ್ಲಿ ಮಹಜರು ಈಗ ಅಂತ್ಯವಾಗಿದೆ. ಮಹಜರು ವೇಳೆ ಮಚ್ಚು ಪತ್ತೆಯಾಗಿಲ್ಲ. ಮತ್ತೆ ವಿನಯ್ ಮತ್ತು ರಜತ್ನನ್ನ ಠಾಣೆಗೆ ಕರೆತಂದಿದ್ದಾರೆ ಪೊಲೀಸರು. ಈಗ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಬೆನ್ನತ್ತಿದ ಈಗ ರೀಲ್ಸ್ ಸಂಕಷ್ಟ. ಮಾಡಿದ್ದುಣ್ಣು ಮಹಾರಾಯ, ಮಾಡ್ಕೊಳ್ಳಿ, ಎಡವಟ್ಟುಗಳನ್ನ ಅನುಭವಿಸ್ಕೊಳ್ಳಿ. ಬೇಡ ಅಂದವ್ರು ಯಾರು? ಸಮಾಜಕ್ಕೊಂದು ಒಳ್ಳೆ ಹೆಸರನ್ನ ಇಟ್ಕೊಳ್ಬೇಕು. ಈ ಥರ ಮಾಡ್ಕೊಂಡು ಎಡವಟ್ಟನ್ನು ಮಾಡ್ಕೊಳ್ಬೇಕಾ? ಇವರೆಲ್ಲ ಏನೋ ಮಾಡ್ತಾ ಇದ್ದಾರೆ ಅಂತಂದರೆ ಏನೋ ಒಂದು ಮೆಸೇಜ್ ಹೋಗಬೇಕು. ಅದನ್ನು ಬಿಟ್ಟು ಈ ಥರ ಎಡವಟ್ಟು ಮಾಡ್ಕೊಳ್ಳೋದ? ಕಾರಣಕ್ಕೂ ಪೊಲೀಸ್ ಅವ್ರನ್ನ ಮಿಸ್ಗೈಡ್ ಮಾಡೋದಾಗ್ಲಿ ಇಲ್ಲ ಪೊಲೀಸ್ ಅವ್ರಿಗೆ ಸುಳ್ಳು ಹೇಳೋದಾಗ್ಲಿ ನಾವು ಯಾವುದೂ ಕೆಲಸ ಮಾಡಿಲ್ಲ. ಬಟ್ ಅದೇ ನಿನ್ನೆ ನಾವು ಒಳಗಿದ್ದ ಕಾರಣ ಪಾಪ ಸೆಟ್ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಪ್ರಾಪರ್ಟಿಗಳನ್ನ ಕಳ್ಸಿಕೊಟ್ಟಿದ್ದಾರೆ. ಯಾವ್ದು ಕಳ್ಸಿಕೊಟ್ರು, ಏನು ಕಳ್ಸಿಕೊಟ್ರು ಅಂತ ನಮಗೂ ಗೊತ್ತಿರಲಿಲ್ಲ. ನಾವು ಒಳಗಿದ್ದು ನಾವು ಇನ್ಡೆಪ್ತ್ ಆಗಿ ಅದನ್ನೆಲ್ಲ ನೋಡೂ ಇರಲಿಲ್ಲ. ಸೊ ಅದು ಅರ್ಜೆಂಟಾಗಿ ಯಾವುದೋ ಕಳಿಸಿದ್ರು. ಸೊ ಅದು ನೋಡಿದ್ರೆ ಅದೇನೋ ತಪ್ಪಾಗಿದೆ ಅಂತ ಬಂತು. ಬಟ್ ಅದೇ ಸೆಟ್ ಪ್ರಾಪರ್ಟಿನ ತರಿಸ್ತೀವಿ. ನಿನ್ನೆ ನಾವು ಪೊಲೀಸ್ ಸ್ಟೇಷನಲ್ಲಿ ವಿಚಾರಣೆಗೆ ಹೋದಾಗ ಅಲ್ಲಿ ನಾವು ಯೂಸ್ ಮಾಡಿದಂಥ ಒಂದು ಸೆಟ್ ಪ್ರಾಪರ್ಟಿನ ತರೋದಕ್ಕೆ ಹೇಳಿದರು. ಬಟ್ ಅದು ಸೆಟ್ ಪ್ರಾಪರ್ಟಿ ಏನು ಹೇಗೆ ಅಂತ ನನಗೆ ಗೊತ್ತಿರಲಿಲ್ಲ. ಹೋಗಿ ಸೆಟ್ಟಿಂದ ಪ್ರಾಪರ್ಟಿನ ಎತ್ಕೊಂಬಂದಿದ್ದಾರೆ. ಬಹುಶಃ ಅದು ಮಿಸ್ಮ್ಯಾಚ್ ಆಗಿದೆ ಅನಿಸುತ್ತೆ. ಅಲ್ಲಿ ಇದ್ದಂಥ ಬೇರೆ ಬೇರೆ ಪ್ರಾಪರ್ಟೀಸ್ನಲ್ಲಿ ಇದು ಸಿಮಿಲರ್ ಇತ್ತು ಅಂದ್ಬಿಟ್ಟು ಇದನ್ನು ಎತ್ಕೊಂಬಂದಿದ್ದಾರೆ ಅನಿಸುತ್ತೆ. ಬಟ್ ನನಗೆ ಆ ವಿಷಯದ ಬಗ್ಗೆ ಅಷ್ಟು ಗಮನ ಇಲ್ಲ. ಸೊ ಅದನ್ನಿಟ್ಕೊಂಡು ಇವಾಗ ಮೋಸ್ಟ್ಲಿ ಮಿಸ್ಲೀಡ್ ಮಾಡ್ತಿದ್ದೀವಿ ನಾವು ಅಂತ ಒಂದು ನ್ಯೂಸ್ ಮಾಡ್ಬೋದೇನೋ. ಅದಕ್ಕೆ ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ನನಗೆ ಯಾವುದು ಸಂಬಂಧ ಇಲ್ಲ. ಆ್ಯಂಡ್ ಸೆಟ್ ಪ್ರಾಪರ್ಟಿ ಅಲ್ಲಿ ಸಾಕಷ್ಟಿರುತ್ತೆ. ಅದರಲ್ಲಿ ಯಾವ ಮಚ್ಚು ಏನು ಅಂತ ನನಗೆ ಗೊತ್ತಿಲ್ಲ. ಯಾವ್ದು ರಜತ್ ಇಟ್ಕೊಂಡಿದ್ನೋ ಅದನ್ನು ನಾನು ಇಟ್ಕೊಂಡಿದ್ದೆ. ಸೊ ಇದರಲ್ಲಿ ದೆರ್ ಇಸ್ ಲಾಟ್ ಆಫ್ ಕನ್ಫ್ಯೂಷನ್. ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದರಲ್ಲಿ ಏನ್ರಿ ಕನ್ಫ್ಯೂಷನ್? ಒಳ್ಳೆ ಕಥೆ ಆಯ್ತಲ್ಲ, ಗೊತ್ತಾಗಲ್ವಾ ಅಷ್ಟೊತ್ತಿಗೆ? ಅದು ಹಿಡ್ಕೊಂಡಾದ್ರೂ ಮಾಡಬೇಕಾದ್ರೂ ಯೋಚನೆ ಬೇಡವಾ? ನಮಗೊಂದೊಳ್ಳೆ ಹೆಸರು ಇದೆ ಸಮಾಜದಲ್ಲಿ, ಅದನ್ನು ಕೆಡಿಸ್ಕೊಳ್ಬಾರ್ದು. ಏನು ಮೆಸೇಜ್ ಕೊಡಬೇಕು ಯುವಕರಿಗೆ ಅಂತ ತಿಳಿಯಲ್ವಾ? ಮಹಜರು ವೇಳೆ ಆರೋಪಿಗಳಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಇಟ್ಟಿದ್ದಾರೆ ಪೊಲೀಸರು. ಯಾವತ್ತಿದನ್ನ ವಿಡಿಯೋ ಮಾಡಿದ್ದು? ಸಹಜವಾಗಿರುವಂತ ಪ್ರಶ್ನೆ. ಯಾವ ಜಾಗದಲ್ಲಿ ರೀಲ್ಸ್ ಅನ್ನ ಮಾಡಿದ್ರಿ? ಅಗೇನ್, ನಿಮಗೆ ಮಚ್ಚು ಕೊಟ್ಟವರು ಯಾರು? ಬಂದೇ ಬರುತ್ತೆ ಅಲ್ಲ, ಅಥವಾ ನಿಮ್ಮದೇನಾ? ಅಲ್ಲಿ ಮತ್ತೆ ಸಬ್ ಕ್ವಶನ್ಸ್ ಬರುತ್ತೆ. ಈ ವೇಳೆ ಬೇರೆ ಯಾರೆಲ್ಲ ಇದ್ರು? ಸ್ಪಷ್ಟವಾಗಿ ಕಾಣಿಸೋದು ಅವರಿಬ್ರು ಮತ್ತೆ ಕ್ಯಾಮ್ರಾಮ್ಯಾನ್. ಎಷ್ಟೊತ್ತು ರೀಲ್ಸ್ ಅನ್ನ ಮಾಡಿದ್ರಿ ಅಂತ ಸರಣಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. 3 ಜಾಗಗಳಲ್ಲಿ ಮಚ್ಚು ರೀಲ್ಸ್ ರೆಕಾರ್ಡ್ ಆಗಿರುವಂತದ್ದನ್ನ ಹೇಳಿದ್ದಾರೆ. 3 ಜಾಗಗಳಲ್ಲಿ, ಸ್ಟುಡಿಯೋ ಹೊರಗಿನ ರಸ್ತೆ, ಒಳಗಿನ 2 ಜಾಗಗಳಲ್ಲಿ ರೀಲ್ಸ್ ಅನ್ನ ಮಾಡಿದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನ ಸ್ಥಳ ಮಹಜರನ್ನ ಮಾಡಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ಪೊಲೀಸರು ಇವಾಗ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಲ್ಲೇನಾದ್ರೂ ಮತ್ತೆ ಬೇರೆ ಹೇಳ್ತಾರಾ ಅನ್ನೋ ದೃಷ್ಟಿಯಿಂದಾಗಿ ಕರ್ಕೊಂಡು ಹೋಗಿ ಅವುಗಳನ್ನೆಲ್ಲ ಕೇಳಿದ್ದಾರೆ. ಎಲ್ಲಿ ಮಾಡಿದ್ರಿ, ಏನು, ಇದನ್ನ ತಂದು ಕೊಟ್ಟಂಥವ್ರು ಯಾರು, ನೀವಿಬ್ಬರೇ ಇದ್ರಾ ಅಥವಾ ಇನ್ನೂ ಹೆಚ್ಚಾಗಿ ಯಾರಾದರೂ ಇದ್ರಾ, ಡ್ರೈವರ್ ಕಾರ್, ಅಲ್ಲಿ ಹೋದಾಗ ಕಾರ್ ಇದ್ದಿರುತ್ತೆ, ಆ ಡ್ರೈವರ್ ಇರ್ತಾರೆ, ವಿಡಿಯೋ ರೆಕಾರ್ಡ್ ಮಾಡಿದಂಥವ್ರು ಯಾರು, ಮಚ್ ತಂದು ಕೊಟ್ಟಂಥವ್ರು ಯಾರು, ಇವೆಲ್ಲವೂ ಕೂಡ ಪ್ರಶ್ನೆ ಇರುತ್ತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಈಗ ಏನ್ ನಡೀತಾ ಇದೆ ಸ್ಥಳದಲ್ಲಿ? ಉಮೇಶ್, ಏನಿದೆ ಮಾಹಿತಿ? ಅರುಣ್, ಈಗ ರೀಲ್ಸ್ ಮಾಡಿದ್ದ ಪ್ರಕರಣ ಸಂಬಂಧಪಟ್ಟ ಹಾಗೆ ವಿನಯ್ ಮತ್ತೆ ರಜತ್ ಇಬ್ಬರನ್ನು ಕೂಡ ಅರ್ಧ ಗಂಟೆಗಳ ಕಾಲ ಸಮಯಾವಕಾಶ ಕೇಳಿದ್ರು. ಆದರೂ ಕೂಡ ಅವರು ನಿನ್ನೆ ಬಳಸಿದಂಥ ಮಚ್ಚನ್ನ ಠಾಣೆಗೆ ಹಾಜರುಪಡಿಸಿರಲಿಲ್ಲ. ನಂತರದಲ್ಲಿ ಪೊಲೀಸರು ನೇರವಾಗಿ ನಾಗರಬಾವಿಯ ಅಕ್ಷಯ್ ಸ್ಟುಡಿಯೋ ಏನು ಅಲ್ಲಿ ರೀಲ್ಸ್ ಮಾಡಿದ್ದೀವಿ ಅಂತ ಇವರು ವಿಚಾರಣೆಯಲ್ಲಿ ಹೇಳಿದರು. ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮೊದಲಿಗೆ ಅಕ್ಷಯ್ ಸ್ಟುಡಿಯೋದ ರಸ್ತೆಯ ಮುಂಭಾಗದಲ್ಲಿ ಮಹಜರ್ ಮಾಡ್ತಾರೆ. ಮಹಜರ್ ಮಾಡಿದಂಥ ವೇಳೆಯಲ್ಲಿ ಯಾವಾಗ ಮಹಜರ್ ಮಾಡಿದ್ದು ಮತ್ತು ಯಾವಾಗ ಅದು ರೀಲ್ಸ್ ಮಾಡಿದ ಸಂದರ್ಭದಲ್ಲಿ ಯಾರೆಲ್ಲ ಇದ್ದರು, ಮುಖ್ಯವಾಗಿ ನೀವು ಬಳಸಿದಂಥ ಮಚ್ಚೇನಿತ್ತು ಅದನ್ನು ಯಾರು ಕೊಟ್ಟರು ಅನ್ನೋದನ್ನು ಸ್ಥಳದಲ್ಲೇ ನಿಂತ್ಕೊಂಡು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದ ನಂತರದಲ್ಲಿ ಎಲ್ಲವನ್ನೂ ಕೂಡ
ಪಂಚರ ಸಮಕ್ಷಮದಲ್ಲಿ ವಿಡಿಯೋ ಕೂಡ ಮಾಡ್ಕೊಂಡಿರುವಂಥದ್ದು. ಅದಾದ ನಂತರದಲ್ಲಿ ಆ ಸ್ಟುಡಿಯೋ ಏನಿದೆ, ಸ್ಟುಡಿಯೋ 2 ಭಾಗಗಳಲ್ಲಿ ಒಟ್ಟು ಈ ರೀಲ್ಸನ್ನು 3 ಜಾಗದಲ್ಲಿ ಶೂಟ್ ಮಾಡಿ ಎಡಿಟ್ ಮಾಡಿ ಅವ್ರು ಪೋಸ್ಟ್ ಮಾಡಿರುವಂಥದ್ದು. ಹಾಗಾಗಿ ಆ 3 ಜಾಗದಲ್ಲೂ ಕೂಡ ಸ್ಥಳ ಮಜರು ಮಾಡಿ ಎಲ್ಲ ಮಾಹಿತಿಗಳನ್ನು ಕೂಡ ಪೊಲೀಸರು ಪಡ್ಕೋತಾರೆ. ಪಡ್ಕೊಂಡ ನಂತರದಲ್ಲಿ ಕೊನೆಗೆ ಆ ಏನು ಬಳಸಿದ್ದಂಥ ಮಚ್ಚೇನಿತ್ತು ಅದನ್ನು ಕೊಟ್ಟವ್ರು ಯಾರು ಮತ್ತು ಎಲ್ಲಿಂದ ತೊಗೊಂಬಂದ್ರೆ ಅನ್ನೋ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಆ ಸ್ಟುಡಿಯೋ ಒಳಗಡೆ ಇದ್ದಂಥ ಆ ಸೆಟ್ ಏನಿತ್ತು ಆ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಆ ಜಾಗದಲ್ಲಿ ಆ ಮಚ್ಚು ಪತ್ತೆ ಆಗಿಲ್ಲ. ಬದಲಾಗಿ ಅವತ್ತು ಶೂಟಿಂಗ್ ಯಾರು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಅವತ್ತು ಶೂಟಿಂಗ್ ಮಾಡ್ತಿದ್ದವ್ರನ್ನ ಕರೆಸ್ತೀವಿ ಅಂತ ಅಲ್ಲಿನ ಸಿಬ್ಬಂದಿ ಹೇಳಿರುವಂಥದ್ದು. ಸದ್ಯಕ್ಕೀಗ ಇವರೇನು ಫೈಬರ್ ಮಚ್ಚು ಬಳಸಿದ್ದೀವಿ ಅಂತೇನೋ ಪೊಲೀಸರ ಮುಂದೆ ಹೇಳಿದ್ದಾರೆ. ಆ ಫೈಬರ್ ಮಚ್ಚು ಈಗ ಪೊಲೀಸರ ಸ್ಥಳಮಾಜರು ವೇಳೆ ಪತ್ತೆ ಆಗಿಲ್ಲ. ಬದಲಿಗೆ ಅವತ್ತು ಸೆಟ್ನಲ್ಲಿ 10 ಏನೋ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ವಸ್ತುಗಳು ತಂದಿರ್ತಾರೆ. ಹಾಗಾಗಿ ಯಾರೋ ಒಬ್ಬರು ತಗೊಂಡೋಗಿರ್ಬೋದು ಅನ್ನೋ ನಿಟ್ಟಿನಲ್ಲೂ ಕೂಡ ಇವರು ಮಾಹಿತಿ ನೀಡಿರುವಂಥದ್ದು. ಈಗ ನೆಕ್ಸ್ಟ್ ಈಗ ಪೊಲೀಸರು ಕೂಡ ಮಚ್ಚು ಸಿಗದ ಹಿನ್ನೆಲೆಯಲ್ಲಿ ಮತ್ತೆ ಇವರಿಬ್ಬರನ್ನು ಕೂಡ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬರ್ತಾ ಇರುವಂಥದ್ದು. ಪೊಲೀಸ್ ಠಾಣೆಗೆ ಕರ್ಕೊಂಬಂದ ನಂತರದಲ್ಲಿ ಮತ್ತೊಂದು ಸುತ್ತಿನ ವಿಚಾರಣೆ ಮಾಡಿ ಆ ನಂತರದಲ್ಲಿ ಮೆಡಿಕಲ್ ಮಾಡಿಸ್ತಾರೆ. ಮೆಡಿಕಲ್ ಮಾಡಿಸಿ ರಾತ್ರಿ ಒಂದು 9 ಗಂಟೆ ಸುಮಾರಿಗೆ ಕೋರಮಂಗಲದ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಬಹುತೇಕ ಇನ್ನು ಮಚ್ಚು ಪತ್ತೆ ಆಗದ ಹಿನ್ನೆಲೆಯಲ್ಲಿ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳುವ ಸಾಧ್ಯತೆ ಹೆಚ್ಚಾಗಿದೆ. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಒಂದಿಷ್ಟು ಪ್ರಶ್ನೆಗಳು ಇದರಲ್ಲಂತೂ ಹುಟ್ಟು ಹಾಕ್ತಾ ಇವೆ. ಆ ನಿಟ್ಟಲ್ಲಿ ಈಗ ಏನು ಎತ್ತ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಯಾವ ಸ್ಟೈಲಲ್ಲಿರ್ತಾರೆ, ಹೇಗೆ ಓಡಾಡ್ತಾರೆ, ಏನು ಅನ್ನುವಂಥದ್ದು ನೋಡ್ಕೊಳ್ಳಿ ಇವರೆಲ್ಲ ಬಿಹೇವಿಯರ್ಗಳನ್ನು. ರೀಲಲ್ಲಿ ಏನು ಮಾಡಬೇಕು ಅದನ್ನು ರಿಯಲಲ್ಲೂ ಕೂಡ ಮಾಡೋಕ್ಕೆ ಹೊರಡ್ತಾರೆ. ಅದರ ಪರಿಸ್ಥಿತಿಗಳು ಈ ರೀತಿಯಾಗಿ ಅನುಭವಿಸಬೇಕಾಗತ್ತೆ. ಬೇಕಿತ್ತ ಇವೆಲ್ಲ?